ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕರೊಬ್ಬರು ಬಿದ್ದಿದ್ದಾರೆ. 5 ಲಕ್ಷ ಕಮಿಷನ್ ಪಡೆಯುವಾಗ ಶಾಸಕ ಲಾಕ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬರ್ತಾ ಇರುವಂತಹ ಮಾಹಿತಿ. ಶಾಸಕ ಸೇರಿ 3 ಲೋಕಾಯುಕ್ತ ವಶಕ್ಕೆ. ಸದ್ಯ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. 5 ಲಕ್ಷ ಕಮಿಷನ್ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಬಿಜೆಪಿಯ ಎಂಎಲ್ಎ, ಶಿರಹಟ್ಟಿಯ ಎಂಎಲ್ಎ ಡಾಕ್ಟರ್ ಚಂದ್ರು ಲಮಾಣಿಯವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅವ್ರ ಜೊತೆಗೆ ಇನ್ನು 3 ಜನ, ಒಟ್ಟು 3 ಜನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ, ಇಲ್ಲಿ ಚಂದ್ರು ಲಮಾಣಿಯವರಿಗೆ ಸೇರಿದಂತಹ ಒಂದು ಬಾಲಾಜಿ ಆಸ್ಪತ್ರೆ ಏನಿದೆಯಲ್ಲ, ಅಲ್ಲಿ ಲೋಕಾಯುಕ್ತ ಇವತ್ತು ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಲಂಚ ಪಡಿತಾ ಇದ್ರು ಅನ್ನುವಂಥದ್ರ ಬಗ್ಗೆ ಆರೋಪ ಇದೆ. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಅಂತಲೂ ಕೂಡ ಈಗ ನಮಗೆ ಬಂದಿರುವಂತಹ ಮಾಹಿತಿ. 5 ಲಕ್ಷ ಕಮಿಷನ್ ತಗೊಳ್ತಾ ಇದ್ರು ಅಂತ. ಡಾಕ್ಟರ್ ಚಂದ್ರು ಲಮಾಣಿಯವರು ಸ್ವತಃ ವೈದ್ಯರು ಕೂಡ ಆಗಿದ್ದಾರೆ. ಕಳೆದ 2023ರಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಶಿರಹಟ್ಟಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಎಂಎಲ್ಎ ಆಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಚಂದ್ರು ಲಮಾಣಿಯವರು. ಇನ್ಫ್ಯಾಕ್ಟ್ ಡಾಕ್ಟರ್ ಆಗಿರುವಂಥ ಇವರು ಬಾಲಾಜಿ ನರ್ಸಿಂಗ್ ಹೋಮ್ ಅಂತೇಳಿ ಇವರದೇ ಆದಂತಹ ಒಡೆತನದ ನರ್ಸಿಂಗ್ ಹೋಮ್ ಇದು. ಬಾಲಾಜಿ ಆಸ್ಪತ್ರೆ ಗದಗದ ಲಕ್ಷ್ಮೇಶ್ವರದಲ್ಲಿದೆ. ಅಲ್ಲಿ ಒಬ್ಬ ಗುತ್ತಿಗೆದಾರನಿಂದ ಲಂಚ ಪಡಿತಾ ಇದ್ರು ಅನ್ನುವಂಥದ್ರ ಬಗ್ಗೆ ಈಗ ಇರುವಂತಹ ಆರೋಪ. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ನೀಡ್ತಾರೆ. ಸಂಜೀವ್, ಈಗ ಚಂದ್ರು ಲಮಾಣಿಯವರು ಯಾವ ಒಂದು ಸಂದರ್ಭದಲ್ಲಿ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು? ಅಂದರೆ ಯಾರ ಹತ್ರ ಏನಕ್ಕೆ ಲಂಚ ತಗೊಳ್ತಾ ಇದ್ರು, ಏನಕ್ಕೋಸ್ಕರ ಇದು 5 ಲಕ್ಷ ತಗೊಳ್ತಾ ಇದ್ದಿದ್ದಂಥದ್ದು ಕಮಿಷನ್, ಏನು ಡೀಟೇಲ್ಸ್ ಏನಿದೆ? ಹೌದು ರೆಹಮಾನ್, ಈಗ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರ ಏನು ಸೇರಿದಂತ ಆಸ್ಪತ್ರೆ ಅಂದ್ರೆ ಬಾಲಾಜಿ ಆಸ್ಪತ್ರೆ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಏನು ಅವರು 5 ಲಕ್ಷ ಒಂದು ಏನು ಕಮಿಷನ್ ಏನು ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಟ್ಟಿದ್ದಾರೆ ಅಂತ ಅನ್ನುವಂಥ ಮಾಹಿತಿ ಈಗಾಗಲೇ ಪೊಲೀಸ್ ಲೋಕಾಯುಕ್ತ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಏನು ಚಂದ್ರು ಲಮಾಣಿ ಅವರು ಒಂದು ವರ್ಕ್ ಇತ್ತು, ರೋಡ್ ಪಕ್ಕದಲ್ಲಿ ಒಂದು ಪಾಲ ನಿರ್ಮಾಣ ಮಾಡುವಂತ ಒಂದು ವರ್ಕ್ ಇತ್ತು, 1 ಕೋಟಿ ರೂಪಾಯಿ ಮೊತ್ತದ್ದು. ಅದಕ್ಕೆ ಒಂದು 12% ಅವ್ರು ಕೇಳಿದ್ರು. ಜೊತೆಗೆ 11% ಅದು ಏನು ವ್ಯವಹಾರ ಮುಗಿತ್ತು. ಇವತ್ತು 5 ಲಕ್ಷ ಹಣ ಕೊಡುವಾಗ ಅವ್ರು ಅವ್ರಿಗೆ ಸೇರಿದಂತ ಬಾಲಾಜಿ ಆಸ್ಪತ್ರೆಯಲ್ಲಿನೇ ಈಗ ರೆಡ್ ಹ್ಯಾಂಡ್ ಆಗಿ ಹಣ ಪಡೆಯುವಾಗ ಲೋಕಾಯುಕ್ತರು ಏಕಾಏಕಿ ದಾಳಿ ಮಾಡಿದ್ದಾರೆ. ಹೀಗಾಗಿ ರೆಡ್ ಹ್ಯಾಂಡ್ ಆಗಿ ಏನು ಶಾಸಕ ಚಂದ್ರು ಲಮಾಣಿ ಅವರು ಆಗಿರ್ಬೋದು, ಜೊತೆಗೆ ಅವರಿಗೆ ಏನು ಸರ್ಕಾರಿ ವಕೀಲದ ಸರ್ಕಾರಿ ಪಿ ಆದಂತ ವಾಲ್ಮೀಕಿ ಮತ್ತು ಇನ್ನೊಬ್ರು ಖಾಸಗಿ ಪಿ ಎ, ಒಟ್ಟು 3ರನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಸಾಕಷ್ಟು ಸುಮಾರು ಏನು ಧಾರವಾಡ ಲೋಕಾಯುಕ್ತ ಎಸ್ ಪಿ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ಈಗ ಹಲವಾರು ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಈಗಾಗಲೇ 3ರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ರೆಹಮಾನ್. ಹಾಗೆ ಸಂಜೀವ್, ಈಗ ಇವ್ರ ಮೇಲಿರುವಂತಹ ಒಂದು ಆರೋಪ, ಹಿಂದಿನಿಂದಲೂ ಕೂಡ ಏನಾದರೂ ಈ ಥರದೊಂದಷ್ಟು ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ ಅಥವಾ ಈ ಥರದೊಂದಷ್ಟು ಲಂಚ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಆರೋಪಗಳಿತ್ತ? ಯಾಕಂದರೆ ಇವರ ಒಂದು ಕರಿಯರನ್ನು ಕೂಡ ಗಮನಿಸ್ತಾ ಹೋದರೆ ಒಂದಷ್ಟು ಕಾಂಟ್ರವರ್ಸಿಗಳನ್ನು ಕೂಡ ನೋಡ್ತಾ ಇರ್ತೀವಿ. ಹಿಂದೆ ಅವರ ಕಾರ್ ಡ್ರೈವರ್ ಕೂಡ ಅವರ ಹೊಸ ಮನೆಯಲ್ಲಿ ಸಾವನ್ನಪ್ಪದಂಥ ಒಂದು ಪ್ರಕರಣ ಆಗಿರಲಿ, ಅಥವಾ ಕಳೆದ ಬಾರಿಯೂ ಕೂಡ ಸ್ಪೀಕರ್ ವಿರುದ್ಧ ಅನುಚಿತವಾಗಿ ವರ್ತಿಸಿದ್ರು ಅಂಥೇಳಿ ಏನು ಸಸ್ಪೆಂಡ್ ಆದರೂ ಅದರಲ್ಲಿ ಅವರು ಕೂಡ ಇದ್ದರು ಅನ್ನುವಂಥದ್ದು. ಸೊ ಹಾಗಾಗಿ ಇವ್ರ ಮೇಲೆ ಬೇರೆ ಏನಾದರೂ ಕಂಪ್ಲೇಂಟ್ಸ್ ಇತ್ತಾ, ಅದ್ರ ಬಗ್ಗೆ ಏನಾದರೂ ಮಾಹಿತಿ? ಹಾಗಾಗಿ ಇವತ್ತು ರೇಡ್ ಆಗಿದೆ ಅಂತ ಹೇಳಿ ಬಂದೆ. 1 ನಿಮಿಷ ಸಂಜೀವ್, ಮಾತಾಡ್ತೀನಿ ಇದೇ ವಿಚಾರವಾಗಿ. ಗುತ್ತಿಗೆದಾರನಿಂದ ಕಮಿಷನ್ ಪಡೆಯುತ್ತಿದ್ದಾಗಲೇ ಲಾಕ್ ಆಗಿದ್ದಾರೆ ಅನ್ನುವಂಥದ್ದು ವಿಚಾರ. ಲೋಕಾಯುಕ್ತ ಎಸ್ ಪಿ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ರೇಡ್ ಇದು. ಶಾಸಕರಿಗೆ ಸೇರಿದಂತಹ ಬಾಲಾಜಿ ಆಸ್ಪತ್ರೆ ಏನಿದೆಯಲ್ಲ, ಅಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಬಾಲಾಜಿ ಆಸ್ಪತ್ರೆ. ಸ್ವತಃ ಡಾಕ್ಟರ್ ಆಗಿರುವಂತಹ ಚಂದ್ರು ಲಮಾಣಿಯವರು, ಶಾಸಕರು, ಹಾಗೆ ಅವರ ಪಿ ಎಗಳಾಗಿರುವಂತಹ ಮಂಜುನಾಥ್, ಜೊತೆಗೆ ಅವರ ಪಿ ಎ ಗುರು ಲಮಾಣಿ, ಈ 3 ಜನ, 2 ಪಿ ಎ ಜೊತೆಗೆ ಶಾಸಕ ಚಂದ್ರು ಲಮಾಣಿ, 3 ಜನ ಈಗ ಲೋಕಾಯುಕ್ತರಿಗೆ ಲಾಕ್ ಆಗಿದ್ದಾರೆ. ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಮಾಹಿತಿ ನೀಡ್ತಾ ಇದ್ದಾರೆ. ಸಂಜೀವ್, ನೀವು ಹೇಳ್ತಾ ಇದ್ರಿ ಈಗ ಇವ್ರ ಮೇಲೆ ಯಾವ ಥರದೊಂದು ಆರೋಪ ಇದೆ, ಈ ಮುಂಚಿಂದಲೂ ಕೂಡ ಕೆಲವೊಂದಷ್ಟು ಆರೋಪಗಳು ಬಂದಿತ್ತಾ, ಹೇಗೆ ಅಂತೇಳಿ? ಹೌದು ರೆಹಮಾನ್, ಈ ಹಿಂದೆ ಕೂಡ ಸಾಕಷ್ಟು ಆರೋಪಗಳು ಕೂಡ ಇವರ ಕಡೆಯಿಂದ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಸಾಕಷ್ಟು ಇವರು ಕಮಿಷನ್ಗೆ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಅನ್ನೋಂಥ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಸಾಕಷ್ಟು ಗದಗ ಜಿಲ್ಲೆಯಲ್ಲಿ ಆಗಿರ್ಬೋದು, ಕ್ಷೇತ್ರದಲ್ಲಿ ಕೂಡ ಒಂದು ಚರ್ಚೆ ಕೂಡ ನಡೀತಾ ಇತ್ತು. ಆದ್ರೆ ಇವತ್ತು ಏನು ಈ ಒಂದು ಘಟನೆ ನಡೆದಿದೆ, ಇದಕ್ಕೆಲ್ಲವೂ ಕೂಡ ಆರೋಪಗಳಿಗೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಒಂದು ಆಸ್ಪತ್ರೆ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಅಲ್ಲಿ ಕೂಡ ಈಗ ಸಾಕಷ್ಟು ಜನರು ಕೂಡ ಈಗ ಜಮಾವಣೆ ಆಗಿದ್ದಾರೆ ಅಂತ ಅನ್ನೋಂಥ ಮಾಹಿತಿ ಕೂಡ ಇದೆ. ಒಟ್ಟಾರೆಯಾಗಿ ಏನು ಇವು
ಒಂದು ಗುತ್ತಿಗೆದಾರನಿಂದ ಏನು ಕಮಿಷನ್ ಬೇಡಿಕೆ ಇಟ್ಟಿದ್ರು, ಡೀಲ್ ಮಾಡ್ಕೊಂಡಿದ್ರು. ಈಗ ರೆಡ್ ಹ್ಯಾಂಡ್ಗೆ 5 ಲಕ್ಷ ಹಣ ಕೂಡ ಇವತ್ತು ಆತ ಏನು ಗುತ್ತಿಗೆದಾರ ಇದ್ದ ಆತನು ಕೂಡ ಅದೇ ಆಸ್ಪತ್ರೆಯಲ್ಲಿ ಬಂದು ರೆಡ್ ಹ್ಯಾಂಡ್ ಅವ್ರಿಗೆ 5 ಲಕ್ಷ ಹಣ ಕೊಡಕ್ ಬಂದಿದ್ದ. ಆದ್ರೆ ಶಾಸಕರು ಅಲ್ಲಿ ನಮ್ಮ PN ಕೈಯಲ್ಲಿ ಕೊಡಿ ಅಂತೇನೆ ಹೇಳಿದ್ರಂತೆ. ಈಗ ಕೊಡೋ ಸಂದರ್ಭದಲ್ಲಿ ಲೋಕಾಯುಕ್ತರು ಏಕಾಏಕಿ ದಾಳಿ ಮಾಡಿದ್ದಾರೆ. ಈ ಹಿಂದೆ ಕೂಡ ಇವ್ರ ಮೇಲೆ ಸಾಕಷ್ಟು ಏನು ವಿರೋಧ ಪಕ್ಷದವರು ಕೂಡ ಒಂದು ಆರೋಪ ಮಾಡ್ತಾ ಇದ್ರು, ಸಾಕಷ್ಟು ಕಮಿಷನ್ಗೆ ಬೇಡಿಕೆ ಇಡ್ತಾರೆ ಶಾಸಕರು ಅನ್ನೋಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಆರೋಪಗಳಿದೆ. ಇವೆಲ್ಲ ನೋಡಿದ್ರೆ ಇವತ್ತು ಒಟ್ಟಾರೆಯಾಗಿ ಒಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕುದು ನೋಡಿದ್ರೆ ಇವರು ಏನು ಈ ಹಿಂದೆ ಆರೋಪ ಇರೋದು ಅವೆಲ್ಲ ಕೂಡ ಈಗ ಪ್ರೆಸೆಂಟ್ ಆಗಿದೆ ಅಂತ ಹೇಳ್ಬೋದು. ರೈಟ್, ಹೋಲ್ಡ್ ಸಂಜೀವ್, ನಾನು ಮಾತಾಡ್ತೀನಿ ಮತ್ತಷ್ಟು. ಈಗ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 11 ಲಕ್ಷ ರೂಪಾಯಿ ಹಣಕ್ಕೆ ಶಾಸಕ ಲಮಾಣಿಯವರು ಬೇಡಿಕೆ ಇಟ್ಟಿದ್ರು ಅನ್ನೋದು ಮತ್ತೊಂದು ಆರೋಪ. ಸಣ್ಣ ನೀರಾವರಿ ಇಲಾಖೆ ಗುತ್ತಿಗೆ ನೀಡೋದಕ್ಕೆ ಲಂಚಕ್ಕೆ ಇವರು ಬೇಡಿಕೆ ಇಟ್ಟಿದ್ರು ಅಂತ. ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಪೂಜಾರಿ ಅವರಿಗೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ರಸ್ತೆ ಬದಿ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿ ಇದು. ಸೊ ಆ ಕಾಮಗಾರಿ ನಡೆಯೋದಕ್ಕೆ ಒಂದು ಟೆಂಡರ್ನ ಏನು ಕರೆದು ಗುತ್ತಿಗೆಯನ್ನು ಕೊಟ್ಟಿದ್ರು. ಅವರಿಂದ 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಅದರಲ್ಲಿ 5 ಲಕ್ಷ ಒಂದು ಅಡ್ವಾನ್ಸ್ ಅನ್ನೋ ರೀತಿಯಲ್ಲಿ ಏನೋ ಕೊಡೋದಕ್ಕೆ ಬಂದಿದ್ರು. ಆ ಟೈಮ್ನಲ್ಲೇ ಇವರು ಲಾಕ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಲಭ್ಯವಾಗ್ತಾ ಇರುವಂಥ ಒಂದು ಮಾಹಿತಿ. ಸೊ ಈ ಹಿಂದಿನಿಂದಲೂ ಕೂಡ ಈ ಥರದೊಂದಷ್ಟು ಕಮಿಷನ್ ದಂಧೆಯಲ್ಲಿ ಇವರು ತೊಡಗಿದ್ದಾರೆ. ಯಾವುದೇ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇವರಿಗೆ ಲಂಚ ಕೊಡಬೇಕು ಅಥವಾ ಅದರಲ್ಲಿ ಕಮಿಷನ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ವಿಪಕ್ಷದವರು ಕೂಡ ಆಗಾಗ್ಗೆ ಆರೋಪವನ್ನು ಮಾಡ್ತಾ ಇದ್ರು. ಅದನ್ನು ಪುಷ್ಟೀಕರಿಸುವಂತೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಈಗ ಚಂದ್ರು ಲಮಾಣಿಯವರು ಸಿಕ್ಕಾಕೊಂಡಿದ್ದಾರೆ. ಎಸ್ ಸಂಜೀವ್, ನೀವು ಹೇಳ್ತಾ ಇದ್ರಿ ಈ ಹಿಂದಿನಿಂದಲೂ ಕೂಡ ಒಂದಷ್ಟು ಆರೋಪಗಳಿತ್ತು ಅಂತೇಳಿ. ಈಗ ಈ ಗುತ್ತಿಗೆದಾರ ಯಾರು ಅನ್ನುವಂಥದ್ರ ಬಗ್ಗೆ, ಈಗ ವಿಜಯ್, ಸೊ ಅವರೇನೋ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಏನೋ ಒಂದು ಗುತ್ತಿಗೆಗೆ ತಗೊಂಡಿದ್ರು, ಅವ್ರ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು ಅಂತೇಳಿ ಒಟ್ಟು ಏನೋ 11 ಲಕ್ಷ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸಂಜೀವ್ ಪಾಂಡ್ರೆ, ಹೌದು ರೆಹಮಾನ್, ಈಗಾಗಲೇ ಗುತ್ತಿಗೆದಾರ ಇನ್ನು ಯಾರು ಎಲ್ಲಿ ಅಂತ ಗೊತ್ತಾಗಿಲ್ಲ. ಬಟ್ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಸಂಗದಾಳ ಒಂದು ಗ್ರಾಮ ಇದೆ. ಆ ಒಂದು ಗ್ರಾಮದ ಏನು ರಸ್ತೆ ಪಕ್ಕಕ್ಕೆ ತಡೆಗೋಡೆ ನಿರ್ಮಾಣ ಮಾಡ್ಲಿಕ್ಕೆ ಒಟ್ಟು 1 ಕೋಟಿ ರೂಪಾಯಿದು ಅದು ಹೊರ ಕಾಮಗಾರಿ ಮೊತ್ತ ಇತ್ತು. ಆ ಒಂದು ಕಾಮಗಾರಿಗೆ ಮತ್ತೆ ಇವ್ರು ಮೊದಲೇ ಏನು ಕಮಿಷನ್ ಬೇಡಿಕೆ ಇಟ್ಟಿದ್ದು 12% ಅಂತ ಬೇಡಿಕೆ ಇಟ್ಟಿದ್ರಂತೆ. ಆದ್ರೆ ನಿಗೋಷಿಯಬಲ್ ಅದು ಏನು ಮಾತುಕತೆಯಲ್ಲಿ 11%ಗೆ ಒಂದು ಏನು ಈಗ ಡೀಲ್ ಮುಗಿಸಿದ್ದಾರೆ. ಆದ್ರೆ ಇವತ್ತು ಮೊದಲ ಹಂತದ ಅಡ್ವಾನ್ಸ್ ಇವತ್ತು 5 ಲಕ್ಷ ಏನು ಈಗ ಹಣ ಕೊಡಕ್ ಬಂದಿದ್ರು ಗುತ್ತಿಗೆದಾರರು. ಆ ಒಂದು ಸಂದರ್ಭದಲ್ಲಿ ಈಗ ರೆಡ್ ಹ್ಯಾಂಡ್ ಸಿಕ್ ಬಂದಿದ್ದಾರೆ. ಹೀಗಾಗಿ ಸಾಕಷ್ಟು ಏನು ಕಾಮಗಾರಿಗಳು ಇದ್ದರು, ಇವರು ಶಾಸಕರು ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಅನ್ನೋದು ಸಾಕಷ್ಟು ಆರೋಪಗಳಿದ್ದು. ಆದ್ರೆ ಇವತ್ತಿನ ಈ ಲೋಕಾಯುಕ್ತರ ದಾಳಿ ನೋಡಿದ್ರೆ ಇವಕ್ಕೆಲ್ಲವೂ ಕೂಡ ಪುಷ್ಟಿ ಸಿಕ್ಕಂತಾಗಿದೆ ಅಂತ ಹೇಳ್ಬೋದು ರೆಹಮಾನ್. ನಿಜ ಸಂಜೀವ್, ಇವತ್ತು ಅವರು ಆಸ್ಪತ್ರೆಗೆ ಬಂದಿದ್ದು ಯಾಕೆ ಅಂದ್ರೆ ರೆಗ್ಯುಲರ್ ಆಗಿ ಅವರು ತಮ್ಮ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ಯಾಕಂದ್ರೆ ಡಾಕ್ಟರ್ ಕೂಡ ಆಗಿರೋದ್ರಿಂದಾಗಿ ಇಲ್ಲೇ ಈ ಹಣಕ್ಕೂ ಕೂಡ ಬೇಡಿಕೆ ಇಟ್ಟು ಇಲ್ಲಿ ಹಣವನ್ನ ಸ್ವೀಕರಿಸ್ತಾ ಇದ್ರ, ಹೇಗೆ, ಏನ್ ಮಾಹಿತಿ ಇದೆ ಇದ್ರ ಬಗ್ಗೆ? ಹೌದು, ಈಗ ನಮಗೆ ಮಾಹಿತಿ ಸಿಕ್ಕಂತ ಪ್ರಕಾರ ಈಗಾಗಲೇ ಏನು ಪ್ರತಿನಿತ್ಯವೂ ಕೂಡ ಅವ್ರೇನು ಪ್ರಾಕ್ಟೀಸ್ ಅಂತೂ ಮಾಡಲ್ಲ. ಸದ್ಯಕ್ಕೆ ಅವರು ಡಾಕ್ಟರ್ ಆಗಿರೋದ್ರಿಂದ ಆಸ್ಪತ್ರೆ ಇದೆ, ಬೇರೆ ವೈದ್ಯರು ಕೂಡ ಅಲ್ಲಿ ಚಿಕಿತ್ಸೆ ನೀಡ್ತಾ ಇದ್ರು. ಆದ್ರೆ ಇವರು ಈಗ ಸೌರ ಸಿಕ್ಕಾಗ ಏನೋ ಅವರಿಗೆ ಸಮಯ ಸಿಕ್ಕಾಗ ಮಾತ್ರ ಆಸ್ಪತ್ರೆ ಹೋಗ್ತಾ ಇದ್ರು. ಆದ್ರೆ ಇವತ್ತಿನ ಎಲ್ಲ ವಾತಾವರಣ ನೋಡಿದ್ರೆ ಏನಾದ್ರೂ ಆ ಗುತ್ತಿಗೆದಾರಿಗೆ ಇಲ್ಲೇ ಬರಬೇಕು ಅಂತ ಏನಾದ್ರೂ ಏನು ಆಹ್ವಾನ ಕೊಟ್ಟಿದ್ರ ಅಂತ ಅನ್ಸುತ್ತೆ. ಹೀಗಾಗಿ ಏನು ಈಗ ಶಾಸಕರಾಗಿರ್ಬೋದು, ಅವ್ರ PA ಗಳಾಗಿರ್ಬೋದು ಕೂಡ ಎಲ್ಲರೂ ಸಂಜೀವ್, ಹೋಲ್ಡ್ ಒಂದ್ ನಿಮಿಷ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ತೋರಿಸ್ತಾ ಇದೀವಿ ನಾವಿಲ್ಲಿ. ಸೊ ಇದು ಇವತ್ತು ನಡೆದಂಥ ಒಂದು ರೇಡ್ನ ಕಾರ್ಯಾಚರಣೆ. ಅದರಲ್ಲಿ ವೈಟ್ ಶರ್ಟ್ ಹಾಕೊಂಡು ಕೂತಿದಾರಲ್ಲ ಅವರು ಚಂದ್ರು ಲಮಾಣಿ ಅವರು, ಶಿರಹಟ್ಟಿಯ ಶಾಸಕರು MLA ಚಂದ್ರು ಲಮಾಣಿ ಅವರು ಕೂತಿರುವಂಥದ್ದು. ಮತ್ತೊಂದು ಕಡೆ SP, ಲೋಕಾಯುಕ್ತ SP ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ದಾಳಿ. ಸೊ ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನಿಮಗೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಇವತ್ತು ಈಗ ಕೆಲವೇ ಹೊತ್ತಿನಲ್ಲಿ ಕ್ಲಿಕ್ ಮಾಡಿರುವಂಥ ಒಂದು ಫೋಟೋ ಇದು. ಇಲ್ಲಿ ಚಂದ್ರು ಲಮಾಣಿ ಅವರು ಇವತ್ತು ಇದೇ ಆಫೀಸ್ನಲ್ಲಿ, ಅಂದರೆ ಬಾಲಾಜಿ ಆಸ್ಪತ್ರೆ ಏನಿದೆಯಲ್ಲ ಅವರ ಒಡೆತನದ ಒಂದು ಆಸ್ಪತ್ರೆ, ಇಲ್ಲೇನೆ ಗುತ್ತಿಗೆದಾರನನ್ನ ಕರೆಸಿ ಇಲ್ಲಿ ಅವ್ರ ಹತ್ರ 5 ಲಕ್ಷ ಲಂಚವನ್ನು ಪಡಿತಾ ಇದ್ರು. ಆ ಟೈಮ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಈ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ. ಚಂದ್ರು ಲಮಾಣಿಯವರು ಶಿರಹಟ್ಟಿಯ MLA, ಜೊತೆಗೆ ಇಲ್ಲಿ ನಡಿಬೇಕಾದಂಥ ಒಂದು ಕಾರ್ಯಾಚರಣೆ ಕಾಮಗಾರಿಗಳು ಏನು ನಡೆಯುತ್ತೆ ಅದಕ್ಕೆ ಕಮಿಷನ್ ತಗೊಳ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಆಗಾಗ್ಗೆ ಇವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇತ್ತು. ಅದರಂತೆ ಅದನ್ನು ಪುಷ್ಟಿ ನೀಡುವಂತೆ ಇವತ್ತು ಏನು ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ರೇಡ್ ಮಾಡಿದ್ರು, ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಗುತ್ತಿಗೆದಾರ 5 ಲಕ್ಷ ಹಣವನ್ನು ತಗೊಂಡ್ಕೊಂಡು ಬಂದಿದ್ರು, ನನಗೆ ಬೇಡ PA ಕೊಡಿ ಅಂತ ಹೇಳಿದ್ದು. ಸೊ ಹಾಗಾಗಿ ಅವರ ಇಬ್ಬರು PAಗಳು ಕೂಡ ಅಲ್ಲೇ ಜೊತೆಯಲ್ಲೇ ಇದ್ರು. ಆ ಇಬ್ಬರು PA ಪ್ಲಸ್ ಚಂದ್ರು ಲಮಾಣಿ 3 ಜನರನ್ನ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ವಶಕ್ಕೆ ಈಗ ಪಡೆದಿದ್ದಾರೆ. ಇವತ್ತು ನಡೆದಂಥ ಒಂದು ರೇಡ್ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಚಂದ್ರು ಲಮಾಣಿ ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಎಸ್ ಸಂಜೀವ್, ನೀವು ವಿವರಿಸ್ತಾ ಇದ್ರಿ, ಈಗ ಫೋಟೋ ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಆದಂಥ ಒಂದು ರೇಡ್ ಸಂದರ್ಭದಲ್ಲಿ ಕ್ಲಿಕ್ ಮಾಡಿರುವಂಥ ಒಂದು ಫೋಟೋ. ಪ್ಲೀಸ್ ಕಂಟಿನ್ಯೂ ಸಂಜೀವ್. ಹೌದು ರೆಹಮಾನ್, ಏನು ಗದಗ ಜಿಲ್ಲೆಯಲ್ಲಿ ಈಗಾಗಲೇ ಇವರು ಬಗ್ಗೆ ಸಾಕಷ್ಟು ದೂರುಗಳಿದ್ದು ಜೊತೆಗೆ ಏನು ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಈಗಾಗಲೇ ಇವತ್ತು ಸಾಕಷ್ಟು ಇವೆಲ್ಲ ಕೂಡ
ನೋಡಿದ್ರೆ ಎಲ್ಲರೂ ಕೂಡಿ ಒಂದೇನು ಪ್ಲಾನ್ ಮಾಡಿದರು ಅಥವಾ ಈಗ ಯಾಕಂದ್ರೆ ಸಾಕಷ್ಟು ಬೇಡಿಕೆ ಇಟ್ಟಿದ್ರಿಂದ ಸಾಕಷ್ಟು ಇಲ್ಲಿಂದ ಗುತ್ತಿಗೆದಾರಿಗೆ ಆಗಿರ್ಬೋದು ಬೇರೆದವರಾಗಿರ್ಬೋದು ಸಾಕಷ್ಟು ಕೂಡ ಒಂದು ಏನು ಗೊಂದಲ ಆಗಿತ್ತು. ಯಾಕಂತಂದ್ರೆ ಈಗ ಇಷ್ಟೊಂದು ಪರ್ಸೆಂಟ್ ನಾವು ಈ ಕಮಿಷನ್ ಕೊಟ್ಟು ನಾವು ಮುಂದೆ ಕಾಮಗಾರಿ ಮಾಡೋದಾದ್ರೆ ಹೇಗೆ ಅನ್ನೋದು ಕೂಡ ಪ್ರಶ್ನೆ ಕಾಡ್ತಾ ಇತ್ತು. ಹೀಗಾಗಿನೇ ಇವತ್ತು ಪ್ಲಾನ್ ಮಾಡಿನೇ ಈ ಒಂದು ಬಲೆಗೆ ಹಾಕಿದ್ದಾರ ಅಂತ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಈಗ ಒಂದು ಆಸ್ಪತ್ರೆ ಬಳಿ ಜಮಾವಣೆ ಆಗಿದ್ದಾರೆ. ಈಗಾಗಲೇ ಒಳಗಡೆ ಅಧಿಕಾರಿಗಳ ತಂಡ ಏನು SP ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಕೂಡ ಏನು ಸಾಕಷ್ಟು ಒಂದು ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಶಾಸಕರಾಗಿರ್ಬೋದು ಅವರಿಬ್ಬರು PA ಗಳನ್ನಾಗಿರ್ಬೋದು ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಇನ್ನೂ ಏನೇನಿದೆ ಅನ್ನೋದ್ರ ಬಗ್ಗೆ ಕೂಡ ಪೂರ್ಣ ಪ್ರಮಾಣದ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ರೆಹಮಾನ್. ನಿಜ ಸಂಜೀವ್, ನೋಡಿ ಆಗಿಂದಾಗೆ ಈ ಥರದೊಂದಷ್ಟು ಆರೋಪಗಳು ಕೇಳಿ ಬರ್ತಾನೆ ಇರ್ತವೆ. ಇದು ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಇದು 40% ಸರ್ಕಾರ, 60% ಸರ್ಕಾರ, ಇಲ್ಲಿ ಏನೇ ಕೆಲಸ ಆಗಬೇಕು ಅಂದರೆ ಕಮಿಷನ್ ಕೊಡಬೇಕು, ಇಲ್ಲಿರೋರಿಗೆ ಮಿನಿಸ್ಟ್ರಿಂದ ಹಿಡಿದು ಇಲ್ಲಿರುವಂಥ ಶಾಸಕರು ಕೂಡ ಹಣ ಕೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾನೆ ಇದ್ವು. ಒಂದಷ್ಟು ಗುತ್ತಿಗೆದಾರರು ನೇರ ಆರೋಪವನ್ನು ಕೂಡ ಮಾಡಿದರು. ಬಹುಶಃ ಈ ಥರದ ಒಂದು ಘಟನೆಯನ್ನು ನಾವು ನೋಡಿದಾಗ ಈಗ MLAಗಳು ಈ ರೀತಿಯಾಗಿ ಕಮಿಷನ್ ಆಸೆಗೆ ಬಿದ್ದಿರುವಂಥವ್ರು ಈ ಥರ ಹಣ ಪಡಿತಾ ಇದ್ದಾರೆ ಅಂತ ಹೇಳಿದಾಗ ಒಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಅಂದರೆ ಬಹುಶಃ ಆ ಆರೋಪಗಳಲ್ಲಿ ಹಾಗಾದರೆ ಹುರುಳಿದೆ. ನಿಜಕ್ಕೂ ಕೂಡ ಇದು ಯಾವುದೇ ಸರ್ಕಾರ ಆಗಿದ್ರೂ ಕೂಡ ಇಲ್ಲಿ ಈ ಥರದ ಒಂದಷ್ಟು ಕಮಿಷನ್ ದಂಧೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಸಂಜೀವ್. ಹೌದು ರೆಹಮಾನ್, ಹೌದು. ಯಾಕಂದ್ರೆ ಈಗಾಗಲೇ ಗುತ್ತಿಗೆದಾರರು ಕೂಡ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಮೊದಲು ಬಂದೆ ಇದೇ ವಿಚಾರ ಮಾತಾಡ್ತೀನಿ ಸಂಜೀವ್. ನೋಡಿ